ಮತ್ತೊಮ್ಮೆ ದುನಿಯಾ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಪೇಟೆ ಹುಡುಗಿರ ಹಳ್ಳಿ ಲೈಫ್ ಬಗ್ಗೆ ಮಾತನಾಡ್ತಾ ಇದ್ವಿ. ಸಗಣಿ ನೀರಲ್ಲಿ ಮಾವಿನಕಾಯಿ ಹುಡ್ಕೋದು ನಿಜಕ್ಕೂ ಕೂಡ ತುಂಬಾ ಇಂಟ್ರೆಸ್ಟಿಂಗ್ ಅಲ್ವಾ? ನಾಟ್ ಇಂಟ್ರೆಸ್ಟಿಂಗ್, ನಾಟ್ ಇಟ್ ಆಲ್. ಆಕ್ಚುಲಿ ಆ ಒಂದು ಟಾಸ್ಕ್ ನೋಡಿದ ತಕ್ಷಣ ಅನ್ಕೊಂಡೆ, ಓಕೆ ಸೀಸನ್ 1 ಅಲ್ಲಿ ನಾವು ರಾಣಿಯರಾಗಿದ್ವಿ, ನಾನು ಮಾನ್ವಿ ಅರ್ಪಿತಾ, ಇವರೆಲ್ಲ ವೈಲ್ಡ್ ಗರ್ಲ್ಸ್. ಸೊ ವೈಲ್ಡ್ ಟಾಸ್ಕ್ಗಳು ಮಾಡಿಸಿದ್ರು ಇವ್ರಿಗೆ. ಏನಂದ್ರೆ ಒಂದು ದೊಡ್ಡ ಗುಂಡಿನಲ್ಲಿ ಸಗಣಿ ಪ್ಲಸ್ ಮೊಟ್ಟೆ ಪ್ಲಸ್ ಅದು ಇದು ಎಲ್ಲ ಮಿಶ್ರಣ ಎಲ್ಲ ಹಾಕಿ ಫುಲ್ ಗಬ್ನಾತ ಬರ್ತಾ ಇತ್ತು ಆ ನೀರು. ಸೊ ಆ ನೀರಲ್ಲಿ ಹುಳಗಳು ಬೇರೆ ಮೆನ್ಷನ್ ಆಲ್ ದಟ್. ಅದ್ರೊಳಗಡೆ ಹೋಗಿ ಮುಳುಗಿ ಯು ಹ್ಯಾವ್ ಟು ಪಿಕ್ ಅಪ್ ದ ಇದು ಕ್ರಿಸ್ಟಲ್ ಬಾಲ್ಸ್. ಅವ್ರು ನಮ್ಮ ಫಸ್ಟ್ ಸೀಸನ್ ಅಲ್ಲಿ ಇದ್ದಿದ್ದು. ಇಲ್ಲೇನಂದ್ರೆ ಮಾವಿನ ಹಣ್ಣು ಎತ್ತೋದೊಂದು. ನಾನಂದ್ರೆ ಏನೇ ಆಗ್ಲಿ, ನಾನು ಇವತ್ತು ಮನೆಗೆ ಹೋದೋ ಸರಿ, ನನ್ನ ಮೆಂಟರ್ ಆಗದೇ ಇದ್ರು ಸರಿ, ನಾನಂತೂ ಈ ಟಾಸ್ಕ್ ಮಾಡಲ್ಲ ಅಂತ ಐ ವಾಸ್ ಸೇಯಿಂಗ್ ನೋ. ಲೈಕ್ ಅಕ್ಕುಲ್ ಅಂತೂ ಯು ಆರ್ ಸರದಾರಿ, ನೀವು ಮೋಟಿವೇಶನ್, ನೀವೇ ಹಿಂಗಂದ್ರೆ ಹೆಂಗೆ ಅನ್ಕೊಂಡು ಫುಲ್ ಸಗಣಿಯಲ್ಲಿ ಕೈ ಹಾಕತ್ತ ಹಂಗ ಸಗಣಿ ಅಂತಲ್ಲ, ಲೈಕ್ ಎಲ್ಲಾರು ಮಾಡಿದ್ಮೇಲೆ ನನ್ನ ಲಾಸ್ಟ್ ಅಲ್ಲಿ ಕಳ್ಸಿದ್ರು. ನಾನು ಇವ್ರ ಕೈಲೇ ಆಗಿಲ್ವಲ್ಲ ಬಿಡಿ ಅಕ್ಕುಲ್, ನಾನು ಇನ್ನೇನ್ ಮಾಡೋದು ಅಂತಲ್ಲ. ಬಟ್ ಆ ಟಾಸ್ಕ್ ನನ್ನ ಕೈಲೂ ಮಾಡಿಸಿದ್ರು ಅವತ್ತು. ಸೊ ಅದ್ ಮಾಡ್ದೆ. ಲೈಕ್ ಆಕ್ಚುಲಿ ಐ ವಾಸ್ ದ ಒನ್ ಹೂ ಕೇಮ್ ಫಸ್ಟ್. ಸೊ ನೋಡ್ದ, ಇದೇ ಟೆಕ್ನಿಕ್. ನೇನದು ಫಸ್ಟ್ ಮಾಡಲ್ಲ ಅಂತ ಅಂತಾರೆ, ಆಮೇಲೆ ಫಸ್ಟ್ ಬಂದ್ಬಿಡ್ತಾರೆ. ಐ ಲೈಕ್ ದಿಸ್ ಅನ್ಕೊಂಡು ಐ ಥಿಂಕ್ ದೇ ವರ್ ಟೀಸಿಂಗ್ ಮೈ. ಓಕೆ ನಿಮ್ಮ ಇಡೀ ಗ್ರೂಪ್ ಅಲ್ಲಿ ಸೆಕೆಂಡ್ ಸೀಸನ್ ಅಲ್ಲಿ ವೆಜಿಟೇರಿಯನ್ಸ್ ಎಷ್ಟು ಜನ ಇದ್ರು? ಎಲ್ಲ ನಾನ್ ವೆಜಿಟೇರಿಯನ್ಸ್ ಆದ್ರೂ ಹಂಗೆ ಹಸಿ ಮೀನ್ನ ತಿನ್ನೋದು ತುಂಬಾ ಕಷ್ಟ ಅಲ್ವಾ? ರೊಟ್ಟಿ ತಿಂದಿರೋದು. ಮೀನ್ ಆಕ್ಚುಲಿ ಪುರ್ದಾಳಲ್ಲಿ ಫೇಮಸ್ ಇದ್ದಿದ್ದು. ಬಟ್ ಅಲ್ಲೂ ಅಷ್ಟೇ ನಾವು ಲೈಕ್ ಕರಿ ತರ ಮಾಡ್ಕೊಂಡು ತಿಂತಾ ಇದ್ವಿ. ಇಟ್ ವಾಸ್ ಫನ್. ಓಕೆ, ಇಡೀ ಕ್ರೂ ಮೆಂಬರ್ಸ್ ಇದ್ದಾರೆ, ಅವರೆಲ್ಲ ಕಣ್ ತಪ್ಪಿಸಿ ಯಾರಿಗೂ ಗೊತ್ತಾಗದೆ ಇರೋ ಹಾಗೆ, ಕ್ಯಾಮ್ರಾಗೂ ಗೊತ್ತಾಗದೆ ಇರೋ ಹಾಗೆ ಏನಾದ್ರೂ ಎಡವಟ್ಗಳನ್ನ ಮಾಡ್ಕೊಂಡಿದ್ದೀರಾ ಅಥವಾ ಏನಾದ್ರೂ ಮಾಡ್ಕೊಂಡಿದ್ದೀರಾ? ಇಲ್ಲಿವರೆಗೂ ಕೂಡ ಯಾರಿಗೂ ಗೊತ್ತಾಗಿರ್ಬಾರ್ದು. ಅದು ನಿಮ್ಮ ಕಾನ್ಫಿಡೆನ್ಷಿಯಲ್ ಅಂದ್ರೆ ನಮ್ ಅಂಡರ್ಸ್ಟ್ಯಾಂಡಿಂಗ್ ಅದೆಲ್ಲ. ಅಂದ್ರೆ ಇನ್ಫ್ಯಾಕ್ಟ್ ಚಿಕ್ಕ ವಿಷಯಗಳಷ್ಟೇ. ಆದ್ರೆ ಅದು ಯಾವತ್ತೂ ಕೂಡ ಅದು ಅದೇನೋ ಬಾಂಡ ಫುಟ್ನ ಏನೋ ಅಂತಾರಲ್ಲ, ಆತರ ಯಾವತ್ತೂ ಆಗಿಲ್ಲ. ಆಯ್ತು. ಆಕ್ಚುಲಿ ಸತ್ಯಕ್ಕೆ ಜೈ ಅಂತ ಒಂದು ಇದ್ ಮಾಡಿದ್ರು. ಆಕ್ಚುಲಿ ನಾವ್ ಮಾಡಿದ್ ಯಾರಿಗೂ ಗೊತ್ತಾಗ್ತಾ ಇರ್ಲಿಲ್ಲ. ಸತ್ಯಕ್ಕೆ ಒಂದ್ ಜೈ ಅಂತ ಒಂದು ಕಾನ್ಸೆಪ್ಟ್ ಇತ್ತು. ಅದ್ರಲ್ಲಿ 25 ಮಾರ್ಕ್ಸ್ ಸಿಗುತ್ತೆ ಅಂತ ಹೇಳಿದಾಗ ಎಲ್ಲರೂ ರಿವೀಲ್ ಮಾಡ್ಬಿಟ್ರು. ಸೊ ಅವಾಗ ಎಲ್ಲಾರ್ಗು ಗೊತ್ತಾಗೋಯ್ತು ನಾವೇನೇನ್ ಮಾಡಿ. ತುಂಬಾ ಕಾನ್ಫಿಡೆನ್ಷಿಯಲ್ ಇಲ್ದೇ ಇರೋದು ಯಾವ್ದಾದ್ರು ಹೇಳ್ಬಿಡಿ ನೋಡೋಣ. ಹಾಗೇನಿಲ್ಲಪ್ಪ, ಮಿರಿಂಡಾ ಕುಡಿಬೇಕು ಅನಿಸ್ತಾ ಇತ್ತು, ಪೆಪ್ಸಿ ಕುಡಿಬೇಕು ಅನಿಸ್ತಾ ಇತ್ತು, ಆಮೇಲೆ ಚಿಕನ್ ತಿನ್ಬೇಕು ಅನಿಸ್ತಾ ಇತ್ತು. ಅದನ್ನೆಲ್ಲ ಮಾಡಿದ್ವಿ. ಅಂದ್ರೆ ಚಿಕನ್ ಪ್ಲಾನ್ ಯಾವಾಗ್ಲೂ ಇಂದ ಇತ್ತು. ನನ್ ಬರ್ಡೇ ದಿನನೇ ಚಿಕನ್ ಕಟ್ ಮಾಡ್ಬಿಡ್ಬೇಕು ಅಂತ. ಬಿಕಾಸ್ ನಾವು ಕೇಳಿದ್ವಿ ಅಡ್ವಾಂಟೇಜ್ ಆಗಿ, ಅಟ್ಲೀಸ್ಟ್ ಬರ್ಡೇ ದಿನ ಆದ್ರೂ ಚಿಕನ್ ಪ್ರೊವೈಡ್ ಮಾಡಿ ಅಂತ. ಅವ್ರು ಇಲ್ಲ ಅಂತ ಅಂದಿದ್ರು. ಸೊ ಅವತ್ತೇ ಪ್ಲಾನ್ ಇತ್ತು, ಬಟ್ ಫ್ಲಾಪ್ ಆಗೋಯ್ತು ನಮ್ ಪ್ಲಾನ್. ಅವತ್ ಕೋಳಿ ಹಿಡಿಯಕ್ಕೆ ಅಂತ 4-5 ಜನ ಓಡಾಡ್ತಾ ಇದ್ವಿ. ಗೊತ್ತಾಗ್ಬಿಡ್ತಾರೆ, ಏನ್ ಮಾಡ್ತಿದ್ದೀರಾ ನೀವು, ಕೋಳಿ ಹಿಡಿತಾ ಇದ್ದೀರಾ, ಕ್ಯಾಮ್ರಾ ಬಂದ್ಬಿಡುತ್ತೆ ನಿಮ್ ಹಿಂದೆ ಅಂದ ತಕ್ಷಣ ಓಕೆ ಸರ್, ಓಕೆ ಚಿಲ್ ಅಂದ್ಬಿಟ್ಟು ಆಮೇಲೆ ಒಂದ್ ದಿನ ಇಟ್ ವಾಸ್ ಸಚ್ ಅ ಸರ್ಪ್ರೈಸ್. ಮಲ್ಕೊಂಡ್ ಎದ್ದೇಳ್ತೀವಿ 2 ಕೋಳಿ ನಮ್ಮನೆ ಒಳಗಡೆ. ಓ ಮಚ್ಚ ಮಸಾಲೆ ಹರಿಯಾಣ ಅನ್ಕೊಂಡು 2 ಕೋಳಿ. ಆಕ್ಚುಲಿ 2ಕ್ಕೂ ಟಾರ್ಗೆಟ್ ಮಾಡಿದ್ವಿ, ಒಂದೇ ಸಿಕ್ಕಿದ್ದು. ಅದನ್ನ ಕಟ್ಟಾಕ್ಬಿಟ್ಟು ಟಾಸ್ಕ್ ಇಂದ ಬಂದ್ ಮಾಡೋಣ, ಇನ್ನೂ ಚೆನ್ನಾಗಿರುತ್ತೆ, ಸ್ವಲ್ಪ ಖಾರವಾಗಿ ಪೆಪ್ಪರ್ ಚಿಕನ್. ಅವಾಗ ಇವಳು ಎಲಿಮಿನೇಟ್ ಆಗಿ ಹೊಟ್ಟೋಗಿಲ್ಲ ಅಷ್ಟೊಳಗೆ. ಸೊ ನಾವು ಅದ್ ಮಾಡಿದ್ವಿ. ಈಗ ನೀವು 3 ಜನ ಆಗಿರ್ಬಹುದು, ಮನೇಲಿ ಮಾಡದೇ ಇರುವಂತ ಕೆಲವೊಂದು ಕಷ್ಟದ ಕೆಲಸಗಳನ್ನ ಅಲ್ಲಿ ಹೋಗಿ ಕೆರೆಕಲ್ಮಟ್ಟಿ, ಪುರದಾಳ್ ಅಲ್ಲಿಗೆ ಹೋಗಿ ಬಹಳ ಕೆಲಸಗಳನ್ನ ಮಾಡಿದೀರಾ. ಅಡಿಗೆ ಮಾಡೋದಾಗ್ಲಿ ಅಥವಾ ಕಸ ಗುಡ್ಸೋದಾಗ್ಲಿ, ಸಗಣಿ ಬಾಚೋದಾಗ್ಲಿ ಎಲ್ಲ. ಪಾಪ ನಿಮ್ಮ ಹೆತ್ತ ಕರಳಿಗೆ ಅಯ್ಯೋ ನನ್ನ ಮಕ್ಕಳು ಮನೆಯಲ್ಲಿ ತಿಂದಿದ್ದ ತಟ್ಟೆನೇ ಹಂಗ ಅನ್ಸಿದ್ಯಾ? ಹೇಳ್ಕೊಂಡಿದಾರ ಅಂತ? ಇನ್ಫ್ಯಾಕ್ಟ್ ಇವಾಗ್ಲೂ ಹೇಳ್ಕೊಳ್ತಾರೆ ಮನೆಯಲ್ಲಿ. ಶೋನಲ್ಲಿ ಅಂದ್ರೆ ಕ್ಯಾಮ್ರಾ ಬಂದ್ಬಿಡುತ್ತೆ ಅಂದ್ರೆ ಅಡ್ಗೆ ಏನೋ ಎಲ್ಲಾ ಕೆಲ್ಸಗಳು ಮಾಡ್ಬಿಡ್ತೀರಾ. ಮನೇಲಿ ಇದ್ರೆ ದೊಡ್ಡ ಸೋಂಬೇರಿಗಳು. ಇನ್ಫ್ಯಾಕ್ಟ್ ನಮ್ ರಿಲೇಟಿವ್ಸ್ ಎಲ್ಲ ಬಂದಾಗ ಪಿಂಟು ಅಂದ್ರೆ ಲೈಕ್ ಮೈ ನಿಕ್ ನೇಮ್ ಇಸ್ ಪಿಂಟು, ಇವತ್ತೇನಾದ್ರು ಮಾಡ್ಕೊಡಮ್ಮ. ಹೋಗಿ ಆಂಟಿ ನಾನು ಅಡ್ಗೆ ಅಂತ ಹೇಳ. ಶೋನಲ್ಲಿ ಮಾತ್ರ ಏನು ಮಾಡೋದಂತೆ, ಕೆಲಸ ಮಾಡಿಸ್ಕೊಂಡು ಜಯಿಸ್ಕೊಂಡು ಬರ್ತೀರಾ, ಮನೇಲಿ ಏನೂ ಇಲ್ಲ ನಿಮ್ದು ಅಂತ. ಬಟ್ ಸ್ಟಿಲ್ ಎಷ್ಟೊಂದು ಅತ್ತೆಗಳು ಇವಾಗ ರೆಡಿ ಆಗಿರ್ತಾರೆ ನನ್ನ ಸೊಸೆ ಮಾಡ್ಕೊಂಡು. ಯಾಕಂದ್ರೆ ಆಮೇಲೆ ಅವ್ರ ಚಿಪ್ಪೆ ಗತಿ ಮಾತಲ್ಲೇ ಸೋಂಬೇರಿ. 1 ಗಂಟೆ ಬೇಕು ಹೇಳೋದಕ್ಕೆ, ಅವರು ಉದ್ಧಾರ ಆದಂಗೆ. ಫೇಕ್ ಅಂಡ್ ಹುಚ್ಚು ಸ್ವಲ್ಪ ಇದೆ.
ಟೈಕ್ವಾಂಡೋ ಐ ಆಮ್ ಅ ನ್ಯಾಷನಲ್ ಲೆವೆಲ್ ಟೈಕ್ವಾಂಡೋ ಪ್ಲೇಯರ್. ನನ್ನ ಸ್ಕೂಲ್ ಡೇಸಲ್ಲಿ ನಾನು ನ್ಯಾಷನಲ್ ಲೆವೆಲ್ ಹೋಗಿದ್ದೆ. ಇಟ್ಸ್ ಲೈಕ್ ಅ ಕೊರಿಯನ್ ಕರಾಟೆ. ಸೊ ನನಗೊಂದು ಸ್ವಲ್ಪ ಸ್ಪೋರ್ಟಿವ್ನೆಸ್ ಜಾಸ್ತಿ, ಏನೇ ಬಂದರೂ ಮಾಡಬೇಕು ಆ ಥರ ಒಂದು. ಓಕೆ, ಇಫ್ ಐ ಹ್ಯಾವ್ ಟು ಡೂ ಇಟ್ ಐ ವಿಲ್ ಡೂ ಇಟ್ ನೋ ಮ್ಯಾಟರ್ ವಾಟ್. ಎಷ್ಟೇ ಕಷ್ಟ ಇದ್ರೂ ನಾನು ಮಾಡ್ತೀನಿ. ಸೊ ಐ ಕಾಂಟ್ ಗಿವ್ ಅಪ್ ಆ ವಿಷಯದಲ್ಲಿ. ಸೊ ಆ ಒಂದು ಸ್ಪೋರ್ಟ್ಸ್ ಬ್ಯಾಕ್ಗ್ರೌಂಡ್ ಇದ್ದಿದ್ದಕ್ಕೆ ಸ್ಕೂಲಲ್ಲೂ ಅಷ್ಟೇ ನಾನು ಆಲ್ರೌಂಡರ್, ಲೈಕ್ ಐ ಯೂಸ್ ಟು ಬಿ ಅ ಚಾಂಪಿಯನ್ ಒಂಥರ ಎಲ್ಲ ಅಥ್ಲೆಟ್ಸ್ ಎಲ್ಲ ಅದರಲ್ಲೂ. ಸೊ ಐ ಥಿಂಕ್ ಟಾಸ್ಕ್ ಎಲ್ಲ ಮಾಡೋದಕ್ಕೆ ಫಿಸಿಕಲ್ ಟಾಸ್ಕ್ ಅದೇ ಕಾರಣ ಆಗಿರ್ಬೋದು. And my school teachers will be definitely proud of me. Okay, ರಮ್ಯಾ, ಈಗ ಆಂಕರ್ಸ್ ಎಲ್ಲ ಹೀರೋಯಿನ್ಸ್ ಆಗೋದು ನೋಡಿದೀವಿ. ನಮ್ಮ ನೈನಾ ಅವರು ಈಗ ಹೀರೋಯಿನ್ ಆಗ್ತಾ ಇದ್ದಾರೆ. ಏನ್ ಅನ್ಸುತ್ತೆ ನಿಮ್ಗೆ? ಖುಷಿ ಆಗ್ತಿದೆ. ಅಂದರೆ ನಾವು ಯಾರಿಗೂ ಗೊತ್ತಿರಲಿಲ್ಲ, ಈ ಶೋ ಮಾಡೋದಕ್ಕಿಂತ ಮುಂಚೆ ನಮ್ಮನ್ನ ಯಾರೂ ರೆಕಗ್ನೈಸು ಮಾಡ್ತಾ ಇರಲಿಲ್ಲ, ನಾವು ಯಾರಂತನೂ ಗೊತ್ತಿಲ್ಲ. ಬಟ್ ಈ ಶೋ ಮಾಡಾದ್ಮೇಲೆ ನಮ್ಮನ್ನೆಲ್ಲ ಕೋಳಿ ರಮ್ಯಾ ಅಂತ ಆಗಲಿ, ಕಣ್ಣಿನ ನಾಡಿ ನಯನ ಅಂತ ಆಗಲಿ, ಅದೇ ಫೀಡಿಂಗ್ ಬಾಟ್ಲ್ ನಯನ ಅಂತ ಇವಾಗ ಹೊಸದಾಗೆ ಕರೀತಾ ಇದ್ದಾರೆ. ಫೀಡಿಂಗ್ ಬಾಟ್ಲ್ ಹೇಳು. ದಿನ ರಾತ್ರಿ ಮಲ್ಗುವಾಗ ಇವಳು ನನ್ನ ಜೊತೆನೆ ಮಲ್ಕೊಳ್ಳೋದು, ಸ್ವಲ್ಪ ಕ್ಲೋಸ್ ಅಲ್ಲ, ಹಂಗಾಗಿ ಜೊತೆಲೆ ಮಲ್ಕೊಳ್ತೀವಿ. ಡೈಲಿ ರಾತ್ರಿ ನಂಗೆ ಫೀಡಿಂಗ್ ಬಾಟ್ಲಲ್ಲಿ ಹಾರ್ಲಿಕ್ಸ್ ಕುಡಿಬೇಕು, ಫೀಡಿಂಗ್ ಬಾಟ್ಲಲ್ಲಿ ಪೆಪ್ಸಿ ಕುಡಿಬೇಕು, ಫೀಡಿಂಗ್ ಬಾಟ್ಲಲ್ಲಿ ಹಾಲು ಕುಡಿಬೇಕು ಅಂದ್ಕೊಂಡು ಡೈಲಿ ರಾತ್ರಿ ತೊಂದರೆ ಕೊಡ್ತಾ ಇದ್ವು. ಒಂದ್ಸಲ ಅಕ್ಕುಲ್ಗೆ ರಿವೀಲ್ ಮಾಡಿಬಿಟ್ಟೆ, ಆಮೇಲೆ ಅಕ್ಕುಲ್ ಕರ್ನಾಟಕಕ್ಕೆಲ್ಲ ರಿವೀಲ್ ಮಾಡಿಬಿಟ್ಟಿದ್ದಾರೆ ಇವಾಗ. ಆಕ್ಚುಲಿ ಅದು ನನಗೆ ನಿದ್ದೆ ಬರಲ್ಲ ಅಂದ್ರೆ ಇಟ್ಸ್ ಅ ಗುಡ್ ಹ್ಯಾಬಿಟ್. ಇನ್ಫ್ಯಾಕ್ಟ್ ನೀವು ಟ್ರೈ ಮಾಡಿ. ಫೀಡಿಂಗ್ ಬಾಟ್ಲಲ್ಲಿ ಬೂಸ್ಟ್ ಕುಡಿದ್ರೆ ಒಳ್ಳೆ ನಿದ್ದೆ ಬರುತ್ತೆ. ಅದು ಈ ತರ ಎಲ್ಲ ಟ್ರೈ ಮಾಡಕ್ ಹೋಗ್ಬೇಡಿ. ಯಾಕೆ ಗೊತ್ತಾ, ನನ್ಗೆ ಅಲ್ಲಿ ತುಂಬಾ ಬಿಸಿಲು, ಹ್ಯೂಮಿಡ್ ಅಂಡ್ ಡಿಹೈಡ್ರೇಟ್ ಆಗ್ಬಿಡ್ತೀರಿ. ಟಾಸ್ಕ್ ಎಲ್ಲ ಮಾಡ್ಕೊಂಡ್ ಬಂದು ನಿದ್ದೆನೆ ಬರ್ತಿರಲ್ಲ ನನ್ಗೆ. ರಮ್ಯಾ, ನಂಗೆ ನಿಜವಾಗ್ಲೂ ಫೀಡಿಂಗ್ ಬಾಟ್ಲು ಬೇಕು ಅನ್ಸ್ತದೆ, ಏನ್ ಮಾಡೋದು ಗೊತ್ತಾಗ್ತಾ ಇಲ್ಲ ಅನ್ಕೊಂಡು ಹೇಳ್ತಾ ಇದ್ದೆ. ಅದನ್ನ ಇವಳು ಎಲ್ರಿಗೂ ರಿವೀಲ್ ಮಾಡ್ಬಿಟ್ಲು. ನನ್ಗೆ ಇವಳಿಗೆ ಇಷ್ಟೊಂದು ಕಠಿಣವಾದ ಮನ್ಸು ಇರುತ್ತೆ ಅನ್ಕೊಂಡಿಲ್ಲ. ಬಿಕಾಸ್ ಬರೀ ಪಾಯಿಂಟ್ಸ್ಗೋಸ್ಕರ ರಿವೀಲ್ ಮಾಡ್ಬಿಟ್ಲು. ಅದನ್ನ ಹೇಳಿದ್ದು ಒಂದ್ ಫೀಡಿಂಗ್ ಬಾಟ್ಲು ತಂದ್ಕೊಡ್ಲಿ ಅಕ್ಕುಲ್ ಅಂತ, ಬಟ್ ಚೆನ್ನಾಗಿ ನಿದ್ದೆ ಬರ್ಲಿ ಅಂತ. ಇಲ್ಲಿ ತನಕ ಯಾರಿಗೂ ರಿವೀಲ್ ಮಾಡಲ್ಲ. ಇವಾಗ ಓಕೆ, ಈಗ ಮೊದಲು ರಂಜಿತಾ ಅಂದ್ರೆ ಬಹಳಷ್ಟು ಜನರಿಗೆ ಗೊತ್ತಿರ್ಲಿಲ್ವೋ, ಆದ್ರೆ ಈಗ ರಂಜಿತಾ ಅಂದ್ರೆ ತುಂಬಾ ಫೇಮಸ್. ಪೇಟೆ ಹುಡುಗಿಯರ ಹಳ್ಳಿ ಲೈಫ್ ಯಾವ ರೀತಿ ನಿಮ್ಮ ಒಂದು ಲೈಫ್ ಸ್ಟೈಲ್ ನ ಚೇಂಜ್ ಮಾಡಿದೆ ರಂಜಿತಾ? ತುಂಬಾನೇ ಚೇಂಜ್ ಮಾಡಿದೆ. ಮುಂಚೆ ಲೈಕ್ ನನ್ನ ಯಾರು ರೆಕಗ್ನೈಸ್, ನಾನು ಈ ಫೀಲ್ಡಲ್ಲೇ ಇರಲಿಲ್ಲ, ಫ್ರೆಶ್ ಫೇಸ್. ಅದು ಅಲ್ಲದೆ ಈಗ ಹೊರಗಡೆ ಹೋದರೆ ತುಂಬ ರೆಕಗ್ನೈಸ್ ಮಾಡ್ತಾರೆ. ರನ್ ರಂಜಿತಾ, ಸ್ಮೈಲಿ ಕ್ವೀನ್, ಹಂಗೆ ಹಿಂಗೆ ಫುಲ್ ಕಿರ್ಚೋದು. ಅದು ಆಲ್ಮೋಸ್ಟ್ ಜಾಸ್ತಿ ಮಕ್ಕಳು ರನ್ ರಂಜಿತಾ ಅಂತ ಅಂದ್ಕೊಂಡು ಓಡ್ಕೊಂಡೇ ಬರ್ತಾರೆ. ತುಂಬ ಚೆನ್ನಾಗಿ ರೆಕಗ್ನೈಸ್. ಓಕೆ, ನೈನಾ ಬಗ್ಗೆ ಹೇಳಬೇಕಾಗಿಲ್ಲ, ಯಾಕಂದ್ರೆ ಅವರು ಲಿಮಿಟ್ ಆಗ್ತಾ ಇಲ್ಲ. ಲಿಮಿಟೆಡ್ ಪೀರಿಯಡ್ ಅಲ್ಲೇ ಇನ್ನೇನು ಅತಿ ಶೀಘ್ರದಲ್ಲೇ ರಿಲೀಸ್ ಆಗ್ತದೆ ಲಿಮಿಟ್ ಅನ್ನೋ ಚಿತ್ರ. ಇನ್ಫ್ಯಾಕ್ಟ್ ಶೋಗ್ ಮುಂಚೆನೂ ನನಗೆ ಐ ಗಾಟ್ ಕಪಲ್ ಆಫ್ ಆಫರ್ಸ್, ಬಟ್ ನನಗೆ ಐ ವಾಸ್ ನಾಟ್ ಕಾನ್ಫಿಡೆಂಟ್ ಇನ್ ಆಕ್ಟಿಂಗ್. ಅಂಡ್ ಆಕ್ಟಿಂಗ್ ಅಂದ್ರೆ ಈಗ ಎಕ್ಸ್ಪೋಸ್ ಅನ್ನೋ ತರ ಆಗೋಗಿದೆ ನೈನಾ, ಅದಕ್ಕೇನು ಹೇಳಿ? ನನಗೆ ಐ ವಾಸ್ ರಿಯಲಿ ನಾಟ್ ಇಂಟ್ರೆಸ್ಟೆಡ್ ಬಿಕಾಸ್ ನಮ್ಮ ಫ್ಯಾಮಿಲಿನಲ್ಲಿ ಯಾರೂ ಇಲ್ಲ ಇನ್ ಫಿಲ್ಮ್ ಇಂಡಸ್ಟ್ರಿ. ಆ್ಯಂಡ್ ಮೋರ್ ಓವರ್ ನನಗೆಲ್ಲ ರೀತಿ ಸಪೋರ್ಟ್ ಸಿಗುತ್ತೆ ಮನೇಲಿ, ದಟ್ಸ್ ದ ಬೆಸ್ಟ್ ಪಾರ್ಟ್. ಸೊ ಶೋ ಆದಮೇಲೆ ಇಟ್ಸ್ ಲೈಕ್ ಒಂಥರ ನೋಟಿಸ್ಡ್ ಫೇಸ್, ಲೈಕ್ ಎವ್ರಿ ಒನ್ ವುಡ್ ವಾಂಟ್ ಟು ಸಿ ಮೀ ಇನ್ ಬಿಗ್ ಸ್ಕ್ರೀನ್, ಆ ಥರ ಎಲ್ಲ ಇತ್ತು. ಸೊ ಐ ಥಾಟ್ ಓಕೆ, ಲೆಟ್ ಮೀ ಜಸ್ಟ್ ಟೇಕ್ ದಿಸ್ ಥಿಂಗ್ ಅಪ್ ಅಂತ, ಬಿಕಾಸ್ ಆಪರ್ಚುನಿಟಿ ಜಸ್ಟ್ ಕೇಮ್ ಮೈ ವೇ. ನನಗೆ ಏನೋ ಬಾಕ್ಲು ತಟ್ಕೊಂಡು ಬಂತು ಅನ್ನಂಗೆ. ಓಕೆ ನೈನಾ, ನಿಮ್ಮೆಲ್ಲರ ಒಂದು ಜೀವನದಲ್ಲಿ ಮರೆಯಲಾಗದ ಇನ್ನೊಂದು ಕ್ಯಾರೆಕ್ಟರ್ ಅಂದ್ರೆ ಅದು ಸುದೀಪ್ ಸರ್. ಏನ್ ಹೇಳ್ತೀರಾ? ಡೆಫಿನೆಟ್ಲಿ ನಿಜವಾಗ್ಲೂ ಮರೆಯೋಕ್ಕಾಗಲ್ಲ ಸುದೀಪ್ ಅವ್ರನ್ನ. ಯಾಕಂದರೆ ತುಂಬಾ ಚೆನ್ನಾಗಿ ನೋಡ್ತಿದ್ರು. ಅಂದರೆ ಆಫ್ ಸ್ಕ್ರೀನು ಅಷ್ಟೇ ನಮಗೆಲ್ಲ ಸಖತ್ ಹೆಲ್ಪ್ ಮಾಡ್ತಾಯಿದ್ರು. ಅಂದರೆ ನಮಗೆ ಚಿಕನ್ ತಿನ್ನಬೇಕು ಅನ್ನಿಸ್ತಾ ಇತ್ತು, ಏನಾದರೂ ಸ್ವೀಟ್ಸ್ ತಿನ್ನಬೇಕು ಅನ್ನಿಸ್ತಾ ಇತ್ತು. ಅವ್ರು ಬರುವಾಗೆಲ್ಲ ಒಂದು ಸ್ಪೆಷಲ್ ನಮಗೆ ಒಂದ್ಸಲ ಚಿಕನ್ ಸಾರು ಮತ್ತು ನೀರು ದೋಸೆ ಮಾಡಿಸ್ಕೊಟ್ಟಿದ್ರು. ಅದಾದಮೇಲೆ ಒಂದ್ಸಲ ನೀವೆಲ್ಲ ಚಿಕನ್ ಅನ್ನೋದು ನೋಡಿದ್ರೆ ಶೋ ಎಲ್ಲ ಮುಗಿದ್ಮೇಲೆ ದಿನಕ್ಕೆ ಒಂದು 2-3 kg ಚಿಕನ್ ತಿಂದಿದ್ದೀರಾ? ಹೆಲ್ಮೆಟ್ ಆಗಿದ ತಕ್ಷಣ ಕಾಲ್ ಮಾಡಿಬಿಟ್ಟು ನಮ್ಮ ಮಮ್ಮಿಗೆ ಹೇಳಿದ್ದಂಗೆ ಚಿಲ್ಲಿ ಚಿಕನ್ ಎಲ್ಲ ಪ್ರಿಪೇರ್ ಮಾಡಿ ರೆಡಿ ಆಗಿ ಇಟ್ಬಿಟ್ಟು ಫೋನ್ ಮಾಡಿ ಇವತ್ತು ಮಸಾಲೆ ಪಲ್ಯ ತಿನ್ಬೇಕು ಬಿಕಾಸ್ ಬಾಯ್ ಕೆಟ್ಟೋಗಿತ್ತು. ಓಕೆ, ಈಗ ಟೈಮ್ ಆಗೋಯ್ತು. ರಮ್ಯಾ, ನಯನಾ, ರಂಜಿತಾ ಇಷ್ಟೊತ್ತು ಶೋ ಅಲ್ಲಿ ಭಾಗವಹಿಸಿದ್ರಿ. ನಿಮ್ಮ ಎಕ್ಸ್ಪೀರಿಯನ್ಸ್ ಎಲ್ಲ ನಮ್ಮ ವೀಕ್ಷಕರಿಗೆ ಹೇಳಿದ್ರೆ ಮಾತಾಡಕ್ಕೆ ಇನ್ನೂ ಟೈಮ್. ಓಕೆ, ಕೊನೆಯದಾಗಿ ನಾವು ಮಾತನಾಡ್ತಿದ್ವಿ ಸುದೀಪ್ ಅವ್ರ ಬಗ್ಗೆ. ಸುದೀಪ್ ಅವ್ರ ಜೊತೆ ನೀವೆಲ್ಲರೂ ಕೂಡ ಬಹಳಷ್ಟು ಒಂದು ರೀತಿಯ ಸುಂದರವಾದಂತಹ ಅನುಭವಗಳನ್ನ, ಕ್ಷಣಗಳನ್ನ ಕಳೆದಿದ್ದೀರಾ. ನೀವೆಲ್ಲರೂ ಅವ್ರ ಜೊತೆ ಡ್ಯಾನ್ಸ್ ಮಾಡಿದ್ದೀರಾ. ಆ ಒಂದು ಡ್ಯಾನ್ಸ್ ನೊಂದಿಗೆ ಈ ಶೋನ ಎಂಡ್ ಮಾಡ್ತಾ ಇದೀವಿ. ಧನ್ಯವಾದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ. ಥ್ಯಾಂಕ್ ಯು. ಫ್ರೆಂಡ್ಸ್ನ ನಾನು ವಾಪಸ್ ವೇದಿಕೆ ಮೇಲೆ ಕರೀತೇನೆ. ಮ್ಯೂಸಿಕ್ ಪ್ಲೀಸ್.
ಇಲ್ಲಿ ಚಪ್ಪಾಳೆ. ಸೊಂಟ ಕಿನ್ನ 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 ಸೊಂಟ ಕಿನ್ನ ಕಿನ್ನ ಸೊಂಟ ಕಿನ್ನ 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 ಸೊಂಟ ಕಿನ್ನ ಕಿನ್ನ ಸೊಂಟದ ಇಸಿಯ ಬ್ಯಾಡ ಮಸಿಸ್ಯ ಸೊಂಟದ ಇಸಿಯ ಬ್ಯಾಡ ಮಸಿಸ್ಯ ಸೊಂಟಕ್ಕಿಂತ ವಾಸಿ ಕಣು ಗುಂಡಿನ ದಾಸ್ಯ ಸೊಂಟ ಸೂಪರು ಆದ್ರೆ ಭಾರಿ ಡೇಂಜರು ಸೊಂಟದ ಆಸುಪಾಸು ಇನ್ನು ಡೇಂಜರು ಜೋರಾಗೆ ಸೊಂಟದ ಇಸಿಯ ಬ್ಯಾಡ ಮಸಿಸ್ಯ ಸೊಂಟಕ್ಕಿಂತ ವಾಸಿ ಕಣು ಗುಂಡಿನ ದಾಸ್ಯ ಅಕೋಲ್ ದ್ರೌಪದಿ ಸೊಂಟ ನೋಡಿ ಕೀಚಕ ಸತ್ತ ಮೋಹಿನಿಯ ಸೊಂಟ ನೋಡಿ ದಾನವ ಕೆಟ್ಟ ಮೇನಕೆಯ ಸೊಂಟಕ್ಕೆ ಬರೀ ಸ್ವಾಮಿತ್ರ ಅದಕ್ಕೆ ನೀ ಹೋಗಬೇಡ ಸೊಂಟದ ಹತ್ರ ಸೊಂಟ ಸೂಪರು ಆದ್ರೆ ಭಾರಿ ಡೇಂಜರು ಸೊಂಟದ ಆಸುಪಾಸ ಸೊಂಟದ ಇಸಿಯ ಬ್ಯಾಡ ಮಸಿಸ್ಯ ಸೊಂಟಕ್ಕಿಂತ ವಾಸಿ ಕಣೋ ಗುಂಡಿನ ದಾಸ್ಯ ರಮ್ಯಾ ತಾನೇ ಬೇಕು ಸೊಂಟ ನೋಡಿ ಅಸರು ಗೆತ್ತಲೇ ಇಲ್ಲ ಬೋರನಿಗೆ ಪಾಠ ತಲೆ ಗೊತ್ತಲೇ ಇಲ್ಲ ಬಳಸೋದಕ್ಕೆ ಸೊಂಟನ ಬಳಸಲೇಬೇಕು ಬಳ್ಕೋದಕ್ಕೆ ಸೊಂಟವನ್ನು ಬೆಳೆಸಲೇಬೇಕು ಸೊಂಟ ಸೂಪರು ಆದ್ರೆ ಭಾರಿ ಡೇಂಜರು ಸೊಂಟ ವಿಷಯದಲ್ಲಿ ನೀವೆಲ್ಲರೂ ಸೊಂಟದ ಇಸ್ಯ ಬ್ಯಾಡ ಮಸಿಸ್ಯ ಸೊಂಟಕ್ಕಿಂತ ವಾಸಿ ಕಣು ಗುಂಡಿನ ದಾಸ್ಯ ಸೊಂಟ ಸೂಪರು ಆದ್ರೆ ಭಾರಿ ಡೇಂಜರು ಸೊಂಟದ ಆಸುಪಾಸು ಇನ್ನು ಡೇಂಜರು ಸೊಂಟ ಕಿನ್ನ ಕಿನ್ನ ಸೊಂಟ ಕಿನ್ನ ಸೊಂಟ ಕಿನ್ನ 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 ಸೊಂಟ ಕಿನ್ನ ಕಿನ್ನ ಸ್ವಾಮಿ ಅಯ್ಯಪ್ಪು ಶರಣಮಯ್ಯಪ್ಪು ಸ್ವಾಮಿ ಅಯ್ಯಪ್ಪು ಶರಣಮಯ್ಯಪ್ಪು ಸೊಂಟದ ಇಸಿಯ ಬೇಡಮ್ಮ ಬೇಕಾ ಸೊಂಟಕ್ಕಿಂತ ವಾಸಿ ಕಣೋ ಸೊಂಟ ಸೂಪರು ಭಾರಿ ಡೇಂಜರು ಸೊಂಟದ ಆಸುಪಾಸು ಇನ್ನು ಡೇಂಜರು